ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. हमने 24 और 25 में जो हासिल किया वो मैंने बता दिया था, उसको मैं सुधारता हूँ. हमने 25-26 के जो लक्ष्य तय किया है, पिछले साल चूंकि ये था 341.55 मिलियन टन, अगले साल के लिए हमने तय किया है 362.50 मिलियन टन. ये हमारा लक्ष्य है, जो इस साल की उपलब्धि से 2.4% अधिक है, जो इस बार हमने मिलकर तय किया है. पिछले साल के 341.55 मिलियन टन के मुकाबले इस साल 362.50 मिलियन टन यह हमारे रबी का लक्ष्य है. जैसे आपने सवाल पूछा, बीजों की जो आवश्यकता है उसकी पूर्ति की. सचिव हमारे फर्टिलाइजर आए थे, खाद की पर्याप्त उपलब्धता सुनिश्चित की जाएगी. उपलब्धता और वितरण दोनों में कहीं गैप है, उस गैप को भी दूर करेंगे. इस तरह हम लोगों ने निगरानी समितियां बनाने का भी फैसला किया, ताकि खाद का वो कोई डाइवर्ट न करे. यूरिया और बाकी चीजों का, यूरिया जैसे खाद का उपयोग कई बार दूसरी चीजों में भी होता है खेती के अलावा, वो ना हो पाए और ठीक ढंग से खाद किसानों तक रबी की फसल में और बेहतर ढंग से पहुंच पाए, इसके बारे में चर्चा हुई है और रबी मंत्रीगण भी चर्चा करें. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಎಲ್ಲ ಕ್ಷಣದಲ್ಲಿದ್ದ ಗಣ್ಯರೇ, ಅಧಿಕಾರಿ ಬಂಧುಗಳೇ, ಸಹಾಯ ನಿರ್ದೇಶಕರಾಗಿರುವಂತಹ ಒಂದೇ ಜಾತಿ ಒಂದೇ ಮತ ಅಂತ ಏನು ಹೇಳಿದರೆ ಅದನ್ನು ಒಂದು ಬರಬೇಕಂತ ಹೇಳಿದರೆ ಮಕ್ಕಳಲ್ಲೂ ಕೂಡ ಈ ಬಾಂಧವ್ಯ ಮತ್ತು ಈ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಎಲ್ಲ ಪಠ್ಯ ಪುಸ್ತಕದಲ್ಲಿ ಹಾಕಿ ಅಂತ ಹೇಳಿದಾಗ ಈಗ ನಾರಾಯಣಗೌಡ ಜಯಂತಿಯ ಅವರ ವಿಚಾರಗಳನ್ನು ಪುಸ್ತಕದಲ್ಲಿ ಹಾಕಿ ನಮ್ಮ ಮಕ್ಕಳಿಗೆ ಆ ತಿಳುವಳಿಕೆಯನ್ನು ಬರೀ ನಮ್ಮ ಸಮಾಜದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳು ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಸಾಕ್ಷರತೆಯಲ್ಲಿ ಇವತ್ತು ಏನಾದರೂ ಕೇವಲ 90% ಇದೆ ಅಂದಿದ್ರೆ ಅದು ಬ್ರಹ್ಮಶ್ರೀ ನಾರಾಯಣಗೌಡ ಒಂದು ಕೊಡುಗೆ ಅಂತ ಹೇಳಿರ್ತಕ್ಕಂಥದ್ದು. ಒಂದೇ ಒಂದು ವಿಷಯ ನಾನು ನೋಡಿದಾಗೆ, ಇವತ್ತು ಬಾಲ್ಯ ವಿವಾಹ ಪದ್ಧತಿ ಇವತ್ತು ಇದೆ. ಆ ಕಾಲದಲ್ಲಿ ಯಾವ ಬಾಲ್ಯ ವಿವಾಹ ಪದ್ಧತಿ ಅಂತಂದ್ರೆ 5 ವರ್ಷ ಹೆಣ್ಮಕ್ಳು ಗಂಡಮರಿಗೆ ಮದುವೆ ಮಾಡೋದು. ಮದುವೆ ಮಾಡ್ಬೋದ್ಮೇಲೆ ಅವ ಹುಡುಗಿಯ ಮಕ್ಕಳ ತಾಯಿ ತಗೊಂಡು ಕೊಡೋದು. ಆ 10 ಮಂದಿ ಆದರೆ ಮಕ್ಕಳು ನಾವು ಮಾಡಿ ಮದುವೆ ಮಾಡ್ತಕ್ಕಂಥ ಒಂದು ಕೆಟ್ಟ ಪದ್ಧತಿ ಇತ್ತು, ಅದನ್ನು ಧಿಕ್ಕರಿಸ್ತಾರೆ. ಮತ್ತು ಸಮಾಜದ ಜೀವನದಲ್ಲಿ ಅನೇಕ ದೇವಾಲಯಗಳು ಮತ್ತು ಆಶ್ರಮಗಳನ್ನು ಅವರು ಸ್ಥಾಪಿಸಿ ಕಡಿಮೆ ಜಾತಿ ಅಂದರೆ ಬಹಳ ಹಿಂದುಳಿದ ಜಾತಿಯ ಜನಗಳ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಶಾಲೆಗಳನ್ನು ಸ್ಥಾಪನೆ ಮಾಡಿರುತ್ತಾರೆ. ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ವೀರಶೈವ ಧರ್ಮೀಯರ ಇತಿಹಾಸವನ್ನು ಬಲ್ಲವರಾಗಿದ್ದರೂ ಕೂಡ ಕುತಂತ್ರವನ್ನು ಮಾಡಿ ಸಮಾಜವನ್ನು ಕೌಲುದಾರಿಯಲ್ಲಿ ತರ್ತಕ್ಕಂಥ ಷಡ್ಯಂತ್ರವನ್ನು ಮಾಡಿರ್ತಕ್ಕಂಥದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಆಗಿದೆ. ಎಲ್ಲ ವಿವರವನ್ನು ನಮ್ಮ ರಾಜ್ಯಾಧ್ಯಕ್ಷರು ನಿಮಗೆ ತಿಳಿಸ್ತಾರೆ. ಎರಡನೇದು, ನಾಳೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 75ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ತಮ್ಮ ಮೂಲಕ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರದ ಅಭಿವೃದ್ಧಿ ಅಧಿಕಾರರು, ದೇಶ ಕಂಡ ಒಬ್ಬ ಮಹಾನ್ ನಾಯಕನ ಹುಟ್ಟುಹಬ್ಬದ ಶುಭಾಶಯಗಳು ಕೂಡ
experts in an environment that fosters the innovation, knowledge sharing, sustainability, and long-lasting partnership. India, through BIS, is privileged to uphold this tradition as host of this year's gathering. In this remarkable journey of global standardization, Bureau of Indian Standards (BIS) has played a pivotal role in India's transformation. As India's national standards body, BIS not only strengthened the technical framework but also led the charge in aligning the standardization with sustainability goals. Through the active participation in the international forums, BIS has fostered the harmonization of the standards, encouraged the innovation, and facilitated the development of the green technology across the sectors. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.